ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ 4ನೇ ಅಧ್ಯಾಯದಲ್ಲಿ ನಾವೀಗ ದಲಿತ ಬಂಡಾಯ ವಿಮರ್ಶೆಯನ್ನು ನೋಡ್ತಾ ಹೋಗ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವಯ್ಯ ಹರವಿ ಅವರ ವಿಚಾರಧಾರೆಗಳನ್ನು ಗಮನಿಸಿದ್ದೀವಿ. ಅದರ ನಂತರದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಅರವಿಂದ ಮಾಲಗತ್ತಿಯವರ ದಲಿತ ಪ್ರಜ್ಞೆ ಮತ್ತು ದಲಿತ ಸಾಹಿತ್ಯದ ಸ್ವರೂಪ ಎನ್ನುವ ವಿಚಾರಗಳನ್ನು ನಾವು ನೋಡ್ತಾ ಬಂದ್ವಿ. ಈಗಾಗಲೇ ನಾವು ಇಂದಿನ ಸೆಷನ್ನಲ್ಲಿ ದಲಿತ ಪ್ರಜ್ಞೆ ಅಂದ್ರೇನು, ತಜ್ಞ ದಲಿತ ಅಂದ್ರೇನು, ದಲಿತನ ದಲಿತ ಪ್ರಜ್ಞೆ, ದಲಿತೇತರರ ದಲಿತ ಪ್ರಜ್ಞೆ, ತಜ್ಞ ದಲಿತನ ದಲಿತ ಪ್ರಜ್ಞೆ, ಇವುಗಳ ನಡುವೆ ಇರತಕ್ಕಂಥ ಅಂತರ ಏನು ಎನ್ನುವಂಥದ್ದನ್ನು ನಾವು ಈ ಅರವಿಂದ ಮಾಲಗತ್ತಿಯವರ ಲೇಖನವನ್ನು ಆಧರಿಸಿ ನೋಡ್ತಾ ಬಂದ್ವಿ. ಈಗ ಅವರು ಈ ದಲಿತ ಸಾಹಿತ್ಯದ ಸ್ವರೂಪವನ್ನು ಕುರಿತು ಮಾತನಾಡ್ತಾರೆ. ದಲಿತ ಸಾಹಿತ್ಯ ಅಂದರೆ ಯಾವುದು? ದಲಿತರಲ್ಲದವರ ದಲಿತ ಪ್ರಜ್ಞೆಯ ಸಾಹಿತ್ಯವನ್ನು ದಲಿತ ಸಾಹಿತ್ಯ ಅಂತ ನಾವು ಕರಿಬಹುದೇ? ದಲಿತ ಸಾಹಿತಿ ಬರೆದ ಸಾಹಿತ್ಯ ಮಾತ್ರ ದಲಿತ ಸಾಹಿತ್ಯವೇ? ದಲಿತ ಪ್ರಜ್ಞೆಯಿಲ್ಲದ ದಲಿತನ ಸಾಹಿತ್ಯ ದಲಿತ ಸಾಹಿತ್ಯ ಎಂದು ಕರೆಯಬಹುದೇ? ಹೀಗೆ ಅನೇಕ ಬಗೆಯ ಚರ್ಚೆಗಳು ನಡೆದು ಎಲ್ಲ ಬರಹಗಾರರ ವಿಮರ್ಶಕರ ಅಭಿಪ್ರಾಯಗಳನ್ನು ಗಮನಿಸಿಬಿಟ್ಟು ಅರವಿಂದ ಮಾಲಗತ್ತಿಯವರು ದಲಿತ ಸಾಹಿತ್ಯವನ್ನು ಈ ಮುಂದಿನ ಹಾಗೆ ವಿಂಗಡಿಸ್ತಾ ಹೋಗ್ತಾರೆ ಮತ್ತು ಅದರ ಸ್ವರೂಪವನ್ನು ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ದಲಿತ ಸಾಹಿತ್ಯ ಅಂದ್ರೇನು ಅನ್ನೋದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾರೆ. ಯಾಕೆಂದರೆ ದಲಿತ ಸಾಹಿತ್ಯದ ವಿಮರ್ಶೆಯನ್ನು ಮಾಡಬೇಕು ಅಂದರೆ ಆ ವಿಮರ್ಶೆಗೆ ಪೂರಕವಾಗಿ ಈ ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಅದರ ಮೂಲವನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ವಿಮರ್ಶೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ವಿಮರ್ಶಕ ದಲಿತ ಸಾಹಿತ್ಯವನ್ನು ವಿಮರ್ಶಿಸುವಂತಹ ಸಂದರ್ಭದಲ್ಲಿ ದಲಿತ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ಮನಗಂಡಿರಬೇಕಾಗತ್ತೆ. ಆ ಮನಗಾಣಿಕೆಯ ನಂತರವೇ ಆತ ವಿಮರ್ಶೆಗೆ ತೊಡಗೋದು ಅತ್ಯುತ್ತಮವಾದಂಥ ಕೆಲಸ ಆಗತ್ತೆ ಎನ್ನುವಂಥದ್ದು ಮತ್ತು ವಿಮರ್ಶೆಗೊಂದು ಗಟ್ಟಿತನವನ್ನು, ಅದಕ್ಕೊಂದು ಶಕ್ತಿಯನ್ನು ತಂದುಕೊಡುತ್ತೆ ಎನ್ನುವಂಥದ್ದು ಮತ್ತು ವಾಸ್ತವವನ್ನು ತಂದುಕೊಡುತ್ತೆ ಎನ್ನುವಂಥದ್ದು. ದಲಿತ ಸಾಹಿತ್ಯವನ್ನು ಅರವಿಂದ ಮಾಲಗತ್ತಿಯವರು ಹೀಗೆ ವಿಂಗಡಣೆ ಮಾಡ್ತಾರೆ ಅಂದರೆ ದಲಿತ ಸಾಹಿತ್ಯ, ದಲಿತೀಯ ಸಾಹಿತ್ಯ, ದಲಿತೇಯ ಸಾಹಿತ್ಯ ಮತ್ತು ಆಂಶಿಕ ದಲಿತ ಸಾಹಿತ್ಯ. ಹೀಗೆ 4 ಬಗೆಯಲ್ಲಿ ವಿಂಗಡಣೆಯನ್ನು ಮಾಡ್ತಾರೆ ದಲಿತ ಸಾಹಿತ್ಯವನ್ನು. ಈಗ ಅವುಗಳನ್ನು ಅರ್ಥೈಸ್ತಾ ಹೋಗ್ತಾರೆ. ಮೊದಲನೇದಾಗಿ ದಲಿತ ಸಾಹಿತ್ಯ. ದಲಿತ ಸಾಹಿತ್ಯ ಅಂದರೆ ಏನು? ದಲಿತರು ಮತ್ತು ದಲಿತೇತರರು ದಲಿತ ಪ್ರಜ್ಞೆಯಿಂದ ದಲಿತರನ್ನು ಕುರಿತು ಸೃಷ್ಟಿಸಿದ ಸಾಹಿತ್ಯವೇ ದಲಿತ ಸಾಹಿತ್ಯ. ಅಂದರೆ ಒಂದು ದಲಿತ ಪ್ರಜ್ಞೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರಬೇಕು. ಈ ದಲಿತ ಪ್ರಜ್ಞೆಯಿಂದ ದಲಿತರ ಬದುಕಿನ ಕುರಿತು, ಅವರ ಜೀವನ ಕ್ರಮದ ಕುರಿತು, ಅವರ ನೋವು ನಲಿವುಗಳ ಕುರಿತು ಸಾಹಿತ್ಯವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ದಲಿತ ಸಾಹಿತ್ಯ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಈ ಸಾಹಿತ್ಯವನ್ನು ದಲಿತರೇ ರಚನೆ ಮಾಡ್ಬೋದು ಅಥವಾ ದಲಿತರಲ್ಲದವರೂ ರಚನೆ ಮಾಡಿರ್ಬೋದು. ಆದರೆ ದಲಿತ ಪ್ರಜ್ಞೆ ಎನ್ನುವುದು ಆ ಸಾಹಿತ್ಯದ ಒಳಗೆ, ಆ ಕೃತಿ ಅಥವಾ ಕಾವ್ಯದ ಒಳಗೆ ಇದ್ದರೆ ಅದು ದಲಿತ ಸಾಹಿತ್ಯ ಅಂತೇಳಿ ಕರೆಸಿಕೊಳ್ಳುತ್ತೆ. ಇನ್ನು ಎರಡನೇದಾಗಿ ದಲಿತೀಯ ಸಾಹಿತ್ಯ. ಮೊದಲನೇದು ದಲಿತ ಸಾಹಿತ್ಯ, ಈಗಾಗಲೇ ನಾವು ನೋಡಿರೋದು. ಈಗ ಎರಡನೇದು ದಲಿತೀಯ ಸಾಹಿತ್ಯ. ಹಾಗಂದ್ರೆ ಏನು ದಲಿತೀಯ ಸಾಹಿತ್ಯ ಅಂದರೆ? ದಲಿತರು ದಲಿತ ಪ್ರಜ್ಞೆಯಿಂದ ದಲಿತತ್ವದ ಕುರಿತು ಬರೆದ ಸಾಹಿತ್ಯ ದಲಿತೀಯ ಸಾಹಿತ್ಯ. ಅಂದರೆ ಇಲ್ಲಿ ದಲಿತರು ಮಾತ್ರ ಬರೆಯುವಂಥದ್ದು. ಆ ದಲಿತರು ದಲಿತ ಪ್ರಜ್ಞೆಯಿಂದ ದಲಿತರ ಕುರಿತು, ದಲಿತತ್ವದ ಕುರಿತು ಸಾಹಿತ್ಯವನ್ನು ರಚನೆ ಮಾಡಿದರೆ ಅದು ದಲಿತೀಯ ಸಾಹಿತ್ಯ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಅವರು ಸ್ಪಷ್ಟಪಡಿಸ್ತಾರೆ. ಏನಂದರೆ ದಲಿತರು ಕೇವಲ ದಲಿತ ಸಾಹಿತ್ಯವನ್ನು ಸೃಷ್ಟಿಸಬಲ್ಲರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅವರು ಬಂಡಾಯ ಸಾಹಿತ್ಯವನ್ನೂ ಸೃಷ್ಟಿಸಬಲ್ಲವರಾಗಿರ್ತಾರೆ. ಈ ಬಂಡಾಯ ಸಾಹಿತ್ಯ ಎನ್ನುವುದು ದಲಿತರಿಗೆ ದಲಿತೀಯ ಸಾಹಿತ್ಯದ ಒಂದು ಅಂಗವಾಗಿರ್ತದೆ. ಆದ್ದರಿಂದ ದಲಿತ ಸಾಹಿತಿಗಳು ಅಥವಾ ದಲಿತೀಯ ಸಾಹಿತಿಗಳು ಎಂದು ಯಾವ ಹೆಸರಿನಿಂದ ಕರೆದರೂ ಕೂಡ ವ್ಯತ್ಯಾಸ ಆಗೋದಿಲ್ಲ.
ಆದರೆ ದಲಿತ ಸಾಹಿತ್ಯ ಅಂದಾಗ ಅದು ದಲಿತರೂ ಬರೆದಿರುವ ಸಾಹಿತ್ಯ, ದಲಿತ ಪ್ರಜ್ಞೆಯಿಂದ ದಲಿತೇತರರೂ ಕೂಡ ಬರೆದಿರುವಂತಹ ಸಾಹಿತ್ಯ ಆಗಿದೆ. ಆದರೆ ದಲಿತೀಯ ಸಾಹಿತ್ಯ ಅಂದಾಗ ಕೇವಲ ದಲಿತರು ಮಾತ್ರ ದಲಿತ ಪ್ರಜ್ಞೆಯಿಂದ ಬರೆದ ಸಾಹಿತ್ಯ. ಆದರೆ ಇದನ್ನು ಕೇವಲ ದಲಿತ ಸಾಹಿತ್ಯ ಅಂತ ಅಷ್ಟಕ್ಕೆ ಸೀಮಿತಗೊಳಿಸೋಕ್ಕಾಗಲ್ಲ. ಅಲ್ಲಿ ಪ್ರತಿಭಟನಾತ್ಮಕ ನಿಲುವುಗಳು ಪ್ರಕಟವಾಗ್ತಾ ಇದ್ದರೆ ಆಗ ಅದು ಬಂಡಾಯ ಸಾಹಿತ್ಯವೂ ಆಗತ್ತೆ. ಹಾಗಾಗಿ ಈ ದಲಿತೀಯ ಸಾಹಿತ್ಯದ ಒಂದು ಅಂಗವಾಗಿ ಬಂಡಾಯ ಸಾಹಿತ್ಯವೂ ಕೂಡ ಕಾಣಿಸ್ಕೊಳ್ಳತ್ತೆ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ಅದನ್ನು ದಲಿತೀಯ ಸಾಹಿತ್ಯ ಅಂದ್ರೂ ದಲಿತ ಸಾಹಿತ್ಯ ಅಂದ್ರೂ ಹೇಗೆ ಬೇಕಾದರೂ ನಾವು ಕರಿಬಹುದು ಎನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ದಲಿತೇಯ ಸಾಹಿತ್ಯ, ಮೂರನೇ ವಿಂಗಡಣೆ ದಲಿತೇಯ ಸಾಹಿತ್ಯ ಅಂದರೆ ಪ್ರಗತಿಪರ ದಲಿತೇತರರು ದಲಿತ ಪ್ರಜ್ಞೆಯನ್ನೊಳಗೊಂಡು ದಲಿತರನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅಥವಾ ದಲಿತರನ್ನು ಕುರಿತು ಬರೆದ್ರೆ ಅದು ದಲಿತೇಯ ಸಾಹಿತ್ಯ. ದಲಿತೇತರರು ದಲಿತ ಪ್ರಜ್ಞೆಯನ್ನು ಇಟ್ಕೊಂಡು ದಲಿತರ ಜೀವನ ಕ್ರಮವನ್ನು ಹಿನ್ನೆಲೆಯಾಗಿಟ್ಕೊಂಡು ಅಥವಾ ದಲಿತರನ್ನು ಕುರಿತು ಕಾವ್ಯವನ್ನು, ಕೃತಿಯನ್ನು, ಲೇಖನವನ್ನು ಬರೆದರೆ ಅದು ದಲಿತೇಯ ಸಾಹಿತ್ಯ. ಅಂದರೆ ದಲಿತ ಪ್ರಜ್ಞೆಯುಳ್ಳ ಸಾಹಿತ್ಯವು ದಲಿತೇತರನಿಂದ ರಚನೆಯಾಗಿರೋದು, ಅದು ದಲಿತೇಯ ಸಾಹಿತ್ಯ. ಆದರೆ ಇಲ್ಲಿ ಇನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಮಾಲಗತ್ತಿಯವರು ಏನಂದರೆ ದಲಿತನೇ ಕೇಂದ್ರ ವ್ಯಕ್ತಿಯಾಗಿರಬೇಕು ಎನ್ನುವಂತಹ ನಿಯಮ ಇಲ್ಲ ಈ ಸಾಹಿತ್ಯದಲ್ಲಿ. ದಲಿತರೊಂದಿಗಿನ ಸಂಬಂಧಗಳನ್ನು ಗುರುತಿಸಿಕೊಳ್ಳುವಾಗ ದಲಿತರನ್ನು ಒಳಗೊಳಿಸುವ ಪ್ರಮಾಣ ಅವರವರ ಶಕ್ತಿ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಅಂದರೆ ಒಬ್ಬ ಕೃತಿಕಾರ ತನ್ನ ಕೃತಿಯಲ್ಲಿ ದಲಿತರೊಂದಿಗಿನ ಸಂಬಂಧಗಳನ್ನು ಆತ ಪ್ರಕಟಿಸುವಾಗ ದಲಿತರನ್ನು ಒಳಗೊಳಿಸುವ ಪ್ರಮಾಣ ಇದೆಯಲ್ಲ, ಅದು ಬೇರೆ ಬೇರೆ ಸಾಹಿತಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ಅವರವರ ಶಕ್ತಿ ಸಾಮರ್ಥ್ಯ. ಆದರೆ ದಲಿತೇಯ ಸಾಹಿತ್ಯ ಎನ್ನುವಂಥದ್ದು ದಲಿತೇತರರಿಂದ ರಚನೆಯಾಗಿರುವ ದಲಿತ ಪ್ರಜ್ಞೆಯ ಸಾಹಿತ್ಯವಾಗಿರುತ್ತೆ. ಅದು ಸಂಪೂರ್ಣವಾಗಿ ಅದನ್ನೇ ಒಳಗೊಂಡಿರ್ತದೆ ಅಂತ ಅಲ್ಲ, ಅಲ್ಲಿ ದಲಿತರೊಂದಿಗಿನ ಸಂಬಂಧಗಳನ್ನು ಪಾತ್ರಗಳ ನಡುವೆ, ವಿಚಾರಗಳ ನಡುವೆ ಕಟ್ಟಿಕೊಡುವುದು ಆಗಿರುತ್ತೆ. ಇನ್ನು ನಾಲ್ಕನೆಯ ವಿಂಗಡಣೆ ಆಂಶಿಕ ದಲಿತ ಸಾಹಿತ್ಯ. ಆಂಶಿಕ ದಲಿತ ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅಲ್ಲಲ್ಲಿ ವ್ಯಕ್ತವಾಗಿರುವ ದಲಿತರ ಕುರಿತು ಪ್ರತಿಭಟನಾ ಮನೋಧರ್ಮದ ಆಂಶಿಕ ಸ್ವರೂಪಗಳನ್ನು ಗುರುತಿಸುವ ಇಲ್ಲವೇ ಅಧ್ಯಯನ ಕಾರ್ಯ ನಡೆಸಿ ಎತ್ತಿ ಹೇಳುವಂಥದ್ದು ಆಂಶಿಕ ದಲಿತ ಸಾಹಿತ್ಯ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಕನ್ನಡ ಕಾವ್ಯ ಪರಂಪರೆಯಲ್ಲಿ, ಕನ್ನಡದ ಸಾಹಿತ್ಯ ಪರಂಪರೆಯಲ್ಲಿ ದಲಿತರ ಕುರಿತು, ಅವರ ಪರವಾಗಿ ಮತ್ತು ದಲಿತರ ಅಸ್ತಿತ್ವದ ವಿರೋಧಿ ಭಾವನೆಗಳಿದಾವಲ್ಲ, ಅಂಥವುಗಳನ್ನು ವಿರೋಧಿಸುವಂತಹ ಪ್ರತಿಭಟನಾ ಮನೋಧರ್ಮ ಆ ಕಾವ್ಯಗಳಲ್ಲಿ ಅಲ್ಲಲ್ಲಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸಾಹಿತ್ಯವನ್ನು ಆಂಶಿಕ ದಲಿತ ಸಾಹಿತ್ಯ ಅಂತೇಳಿ ಕರಿಬಹುದು ಅಂತೇಳಿ ಮಾಲಗತ್ತಿಯವರು ಹೇಳ್ತಾರೆ. ಮುಂದುವರೆದು ಅವರು ಸರಿ ಈ ಬಗ್ಗೆ ಒಂದು ವರ್ಗೀಕರಣವನ್ನು ಯಾಕೆ ಮಾಡದೆ ತಾನು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ, ಸ್ಪಷ್ಟನೆಯನ್ನು ಕೊಡ್ತಾರೆ. ಯಾಕೆ ವರ್ಗೀಕರಣ ಮಾಡಿದ್ದು ಅಂದರೆ ದಲಿತ ಬದುಕನ್ನು ಸಮಗ್ರವಾಗಿ ಒಳಗೊಳ್ಳುವ ಬಗ್ಗೆ ಒಟ್ಟು ಚಳುವಳಿಯು ದಲಿತೇತರರಿಂದ ಪ್ರತಿನಿಧಿಸುವುದರಿಂದ ಬಲಯುತವಾಗುತ್ತದೆ. ಅಂದರೆ ಒಂದು ಹೋರಾಟ ಅಥವಾ ದಲಿತರ ಬದುಕನ್ನು ಒಳಗೊಳ್ಳುವಂಥ ಒಂದು ರೀತಿ ಸಮಗ್ರವಾಗಿ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಸಮಗ್ರವಾಗಿ ದಲಿತರನ್ನು ಒಳಗೊಳ್ಳುವಂತಹ ಒಂದು ರೀತಿ ಏನಿದೆ ಅಥವಾ ಒಟ್ಟು ಚಳುವಳಿ ಏನಿದೆ, ಅದು ದಲಿತ ಮತ್ತು ದಲಿತೇತರರು ಇಬ್ಬರೂ ಅಲ್ಲಿ ಪಾಲ್ಗೊಂಡಾಗ ಏನಾಗತ್ತೆ ಅಂದರೆ ದಲಿತ ಪ್ರಜ್ಞೆ ಎನ್ನುವಂಥ ದಲಿತ ಸಾಹಿತ್ಯ ಎನ್ನುವಂಥದ್ದು ಬಲಯುತವಾಗ್ತಾ ಹೋಗುತ್ತೆ, ಆ ಚಳುವಳಿಯೂ ಬಲಯುತವಾಗ್ತಾ ಹೋಗುತ್ತೆ. ದಲಿತರು ದಲಿತರನ್ನು ಹೇಗೆ ಕಂಡ್ರು?
ದಲಿತೇಯ ಸಾಹಿತ್ಯದಲ್ಲಿ ದಲಿತರನ್ನು ಎಷ್ಟರ ಮಟ್ಟಿಗೆ ಒಳಗೊಳ್ಳುವಿಕೆಯಿಂದ ಕಂಡಿದ್ದಾರೆ. ಇಂಥ ಸಂಬಂಧಗಳನ್ನು ಕೃತಿಯ ಒಳಗಿನಿಂದ ನೋಡೋದಕ್ಕೆ, ಹೆಕ್ಕಿ ನೋಡೋದಕ್ಕೆ ಇದು ಸಹಕಾರಿಯಾಗತ್ತೆ. ಅಂದರೆ ದಲಿತರನ್ನು ಹೇಗೆ ಕಂಡಿದ್ದಾರೆ, ದಲಿತೇತರರು ದಲಿತರನ್ನು ಹೇಗೆ ಕಂಡಿದ್ದಾರೆ, ದಲಿತೇಯ ಸಾಹಿತ್ಯದಲ್ಲಿ ದಲಿತರನ್ನು ಎಷ್ಟರ ಮಟ್ಟಿಗೆ ಒಳಗಳಿಸಿಕೊಳ್ಳಲಾಗಿದೆ, ಇವೆಲ್ಲ ವಿಚಾರಗಳನ್ನು ಕೃತಿಯ ಮೂಲಕವಾಗಿ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಈ ವರ್ಗೀಕರಣ ಬೇಕು. ಇನ್ನು ದಲಿತೇಯ ಸಾಹಿತ್ಯದಲ್ಲಿ ದಲಿತ ಸಂಸ್ಕೃತಿಯ ಪಡಿಯಚ್ಚು ಮನಗಾಣಲು ಸಾಧ್ಯವಾದರೆ, ದಲಿತೀಯ ಸಾಹಿತ್ಯದಲ್ಲಿ ದಲಿತ ಮತ್ತು ದಲಿತೇತರರ ಸಂಸ್ಕೃತಿಯ ಸಂಬಂಧಗಳನ್ನು, ಸಂಕರ ಸಂಬಂಧಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ದಲಿತೇಯ ಸಾಹಿತ್ಯ, ದಲಿತೀಯ ಸಾಹಿತ್ಯ ಇವೆರಡರಲ್ಲೂ ದಲಿತರು, ದಲಿತರಲ್ಲದವರ ಒಂದು ಸಾಂಸ್ಕೃತಿಕವಾದಂತಹ ಸಂಬಂಧಗಳನ್ನು, ಆ ಎರಡೂ ಪ್ರಜ್ಞೆಗಳ ನಡುವೆ ಇರುವಂತಹ ಸಂಕರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹಾಗಾಗಿ ಈ ವರ್ಗೀಕರಣ ಅಗತ್ಯ ಇದೆ ಅಂಥೇಳಿ ಅರವಿಂದ ಮಾಲಗತ್ತಿಯವರು ಸ್ಪಷ್ಟಪಡಿಸ್ತಾರೆ. ಇಷ್ಟು ಅರವಿಂದ ಮಾಲಗತ್ತಿಯವರ ದಲಿತ ಪ್ರಜ್ಞೆ ಮತ್ತು ದಲಿತ ಸಾಹಿತ್ಯದ ವರ್ಗೀಕರಣ ಸ್ವರೂಪ ಇದೆಲ್ಲ ಏನಿದೆ ಇದನ್ನು ನಾವು ನೋಡಿದ್ವಿ. ಧನ್ಯವಾದಗಳು.